ಕಾಂಗ್ರೆಸ್ ನಾಯಕಿ ಶ್ರೀಮತಿ ಅನಿತಾ ಕುಮಾರಿ ಅವರಿಗೆ ನಮಸ್ಕಾರ. ಈಗ ಈ ದಿನ ಜಿಲ್ಲಾ ಹೋರಾಟ ಕಾರ್ಯಕ್ರಮ ನಡೀತು, ನಿಮ್ಮ ಬೆಂಬಲನೂ ಕೂಡ ಇತ್ತು. ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷದ ನಿಲುವು ಏನಾಗಿರುತ್ತೆ ಮೇಡಮ್? ನಮ್ಮ ಶಾಸಕರಾದ ನಮ್ಮ ನಾಯಕರಾದ ಈಗಾಗಲೇ ಸಿದ್ದರಾಮಯ್ಯನವ್ರ ಹತ್ರ ಒಂದು ಪ್ರಸ್ತಾಪ ತಗೊಂಡೋಗಿ ಮನವಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಮಗೆಲ್ಲ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಆದರೆ ಮುಂದೆ ಇನ್ನೂ ಹೆಚ್ಚಿನ ಹೋರಾಟಕ್ಕೆ ಬೇಕಂದ್ರೆ ಅವ್ರ ಬೆಂಬಲ ತಗೊಂಡು ನಾವು ಹೋಗ್ತೇವೆ. ಆಮೇಲೆ ಸಿದ್ದರಾಮಯ್ಯನವ್ರ ಹತ್ರ, ಆಮೇಲೆ ನಮಗೆ ಸಂಬಂಧಪಟ್ಟ ಉಸ್ತುವಾರಿ ಸಚಿವರಾಗಿದ್ದಂಥ ಮಧು ಬಂಗಾರಪ್ಪನವರ ಗಮನಕ್ಕೆ ತಂದು ಈ ಹೋರಾಟವನ್ನು ಮುಂದುವರಿಸಬೇಕು, ಈ ಜಿಲ್ಲೆಯನ್ನಾಗಿರುವಂತಹ ವಿಚಾರವನ್ನು ಅವರ ಮುಂದಡೆ ಇಟ್ಟು ನಾವೆಲ್ಲರೂ ಅವರಿಗೆ ಸಹಕಾರ ಕೊಟ್ಟು ಈ ಒಂದು ಕಾರ್ಯವನ್ನು ಪೂರ್ಣಗೊಳಿಸಬೇಕು ಅಂತ ನನ್ನ ಇಚ್ಛೆ. ಸಾಗರ ಜಿಲ್ಲೆ ಆಗೋದ್ರಿಂದ ಏನು ಲಾಭ ಇರ್ಬೋದು ಅಂತ ಹೇಳ್ಬೋದಾ ಮೇಡಮ್? ಸಾಗರ ಜಿಲ್ಲೆ ಅನ್ನೋದು ಒಂದು ಬಹಳ ದೊಡ್ಡ ಸಾಂಸ್ಕೃತಿಕ ಊರು. ಆಗಲೇ ಹಿರಿಯರೆಲ್ಲ ಕೆಲವರು ಹೇಳಿದ್ರು, ಮೈಸೂರು ಬಿಟ್ಟರೆ ಸಾಗರ ಭಾಳ ಸಾಂಸ್ಕೃತಿಕವಾಗಿ ಕಲೆ, ಸಾಹಿತ್ಯ ಎಲ್ಲ ವಿಚಾರ. ಇನ್ನೊಂದು ನಮಗೆ ಬೇಜಾರಾಗೋ ವಿಚಾರ ಏನು ಅಂತಂದರೆ, ಈ ಮುಳುಗಡೆ ಸಂಕಸ್ತರು ಈ ಭೂಮಿಯಿಂದಲೇ ಬಂದಂಥವ್ರು. ಈ ಭೂಮಿ ಮುಳುಗಡೆ ಸಂಕಸ್ತರು ಭೂಮಿಯನ್ನು ಕಳ್ಕೊಂಡು ಇಡೀ ಜಗತ್ತಿಗೆ ಕೊಟ್ಟಂಥ ವ್ಯಾಪ್ತಿ ದೊಡ್ಡದು, ಆದರೆ ಜನಸಂಖ್ಯೆ ಕಡಿಮೆ ಇರ್ಬೋದು. ಆದರೆ ಈಗಾಗಲೇ ಸಾಗರ ಟೌನಲ್ಲಿ 1 ಲಕ್ಷ ಜನಸಂಖ್ಯೆ ಹೆಚ್ಚಾಗಿದೆ. ಹಿಂದೆ ಅದೇ ನಾನು ಹೇಳಿದ್ನಲ್ಲ, ವ್ಯಾಪ್ತಿ ದೊಡ್ಡದು, ಬರುವಂಥ ಜನರು. ಹೊಸನಗರ 40 ಕಿಲೋಮೀಟ್ರು, ಸೊರಬ 27 ಕಿಲೋಮೀಟ್ರು, ಆಮೇಲೆ ಸಿದ್ದಾಪುರ ಒಂದು 40 ಕಿಲೋಮೀಟ್ರು, ಆಮೇಲೆ ಶಿಕಾರಿಪುರ 40 ಕಿಲೋಮೀಟ್ರು. ಭೌಗೋಳಿಕವಾಗಿ ಸರ್ಕಾರಕ್ಕೆ ಪ್ರಯೋಜನವಾಗಿ ಆಗುವಂಥದ್ದು ಅಂತಂದರೆ ಒಂದು ವಿಸ್ತೀರ್ಣದಲ್ಲಿ ಭಾಳ ಹತ್ತಿರ ಆಗುತ್ತೆ ಸಾಗರ. ಈಗ ಸೊರಬದವರು 100-120 ಕಿಲೋಮೀಟ್ರ್ ಹೋಗಬೇಕು, ತೀರ್ಥಹಳ್ಳಿಯವ್ರು ಹೋಗಬೇಕು, ಆಮೇಲೆ ಹೊಸನಗರದವ್ರು ಹೋಗಬೇಕು, ಸೊರಬದವರಂತೂ ಹೋಗಬೇಕು. ಹೀಗಾಗಿ ಇರೋದ್ರಿಂದ ವಿಸ್ತೀರ್ಣದಲ್ಲಿ ಅನುಕೂಲ ಆಗುವಂಥ ಇದು. ಆಮೇಲೆ ಈಗಾಗಲೇ ನಮ್ಮ ಒಂದು ಅಕ್ಷರ ಅವ್ರು ಹೇಳಿದರು, ನನಗೆ ಭಾಳ ಇಷ್ಟ ಆಯಿತು ಆ ಮಾತು. ಹತ್ತಿರ ಆದಷ್ಟು ನಮ್ಮ ಸರ್ಕಾರ ಹತ್ತಿರ ಆಗುತ್ತೆ ಜನರಿಗೆ, ಆಮೇಲೆ ಕಚೇರಿಗಳು ಹತ್ತಿರ ಆಗುತ್ತೆ, ಆಮೇಲೆ ನಮ್ಮ ನಾಯಕರುಗಳು ಹತ್ತಿರ ಆಗ್ತಾರೆ, ಆಡಳಿತ ಪಕ್ಷದ ವಿಚಾರಗಳು ನಮ್ಗೆ ಹತ್ತಿರ ಆಗುತ್ತೆ. ಇದೆಲ್ಲ ಒಟ್ಟಾರೆ ಸೇರಿ ನಮ್ಗೆ ಹತ್ತಿರ ಆಗುತ್ತೆ. ಹಾಗಾಗಿ ನಿಮ್ಮ ಸಂಪೂರ್ಣ ಬೆಂಬಲ ಇದೆ? ಸಂಪೂರ್ಣ ಬೆಂಬಲ ಇದೆ. ಈ ಹಿಂದೆಯೂ ಈ ಸಾಗರ ತಾಲೂಕಲ್ಲಿ ಒಳ್ಳೆಯ ಹಾಸ್ಪಿಟ್ಲ್, ಮೇಲ್ದರ್ಜೆ ಹಾಸ್ಪಿಟ್ಲು ಯಾವ ಸಿದ್ದಾಪುರದಿಂದ ಬಂದಿದ್ರು, ಸೊರಬದಿಂದ ಬಂದಿದ್ರು, ಶಿಕಾರಿಪುರದಿಂದನೂ ಈ ಹಿಂದೆ 10-20 ವರ್ಷದಿಂದನೂ ಹಾಸ್ಪಿಟ್ಲಿಗೆ ಬರ್ತಿದ್ರು. ಹಾಗೆ ರೈಲ್ವೆ ನಿಲ್ದಾಣ, ಆಮೇಲೆ ಅತಿ ಹೆಚ್ಚು ಹಾಸ್ಟೆಲ್ ಹೊಂದಿರುವಂಥ ತಾಲೂಕು ಅಂದರೆ ಇಡೀ ಜಿಲ್ಲೆಯಲ್ಲಿ ಸಾಗರ ತಾಲೂಕಲ್ಲಿ ತುಂಬ ಹಾಸ್ಟೆಲ್ ಇದೆ. SC/ST ಹಾಸ್ಟೆಲು, OBC ಹಾಸ್ಟೆಲು, ಆಮೇಲೆ ಸಾಮಾನ್ಯ ಇದ್ರ ಹಾಸ್ಟೆಲ್, ಎಲ್ಲ ಹಾಸ್ಟೆಲ್ಗಳು ಸಾಗರ ತಾಲೂಕಲ್ಲಿ. ಆಮೇಲೆ ಎಜುಕೇಷನಲ್ಲೂ ಅಷ್ಟೇ, ಮೇಲ್ದರ್ಜೆ ಎಜುಕೇಷನ್ BA ತನಕನೂ ಇದೆ, ಹಾಗೂ ಡಿಪ್ಲೊಮಾ ಕಾಲೇಜ್ಗಳು ಇದ್ದಾವೆ. ಎಲ್ಲ ಥರದ ಎಜುಕೇಷನ್ಗಳು, ನರ್ಸಿಂಗು ಆಗ್ತಾಯಿದೆ. ಆಮೇಲೆ ಲಾ ಕಾಲೇಜ್ಗಳು ಇತ್ತು ಹಿಂದೆ, ಈಗಲೂ ಇದೆ ಅನಿಸುತ್ತೆ, ಈಗಲೂ ಇದೆ. ಹಾಗಾಗಿ ಇದು ಜಿಲ್ಲೆ ಆಗೋಕ್ಕೆ ಭಾಳ ಯೋಗ್ಯವಾದ ಸ್ಥಳ ಮತ್ತು ಭಾಳ ಒಂದು ಶಿಸ್ತು ಮತ್ತು ಸೌಲಭ್ಯ ಇರುವಂಥ ಸ್ಥಳ ಅಂತ ಈ ನನ್ನ ಅಭಿಪ್ರಾಯ. ಧನ್ಯವಾದಗಳು. ಆಗಲೇಬೇಕು 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 ಸಾಗರ ಜಿಲ್ಲೆ ಆಗಲೇಬೇಕು. ಧನ್ಯವಾದಗಳು.